ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನು ಅಂತಂದರೆ, ಸ್ತ್ರೀ ವಶೀಕರಣಕ್ಕೆ ಅಥವಾ ಪುರುಷ ವಶೀಕರಣಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಗಿಡಮೂಲಿಕೆ ನಾನು ನಿಮಗೆ ತೋರ್ತಾ ಇದ್ದೀನಿ. ಅವರು ಎಷ್ಟೇ ನಿಮ್ಮನ್ನು ದ್ವೇಷ ಮಾಡ್ತಾ ಇರಲಿ, ಎಷ್ಟೇ ಹಳೆಯ ಒಂದು ತುಂಬ ಅವ್ರಿಗೂ ನಿಮಗೂ ಒಂದು 10 ವರ್ಷ ಕಾಲ ಭೇಟಿಯಾಗದೆ ತುಂಬ ದೂರ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮನೆಯಲ್ಲಿ ಅತ್ತೆ ಸೊಸೆಗೆ ಕಲಹ ಆಗಿರ್ತಕ್ಕಂಥದ್ದು ಆಕರ್ಷಣೆ ಮಾಡೋದಕ್ಕೆ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮಗೂ ಅವ್ರಿಗೂ ಕದನ ಆಗಿರ್ತಕ್ಕಂಥದ್ದು, ಜಗಳ ಆಗಿರ್ತಕ್ಕಂಥ ವಿಚಾರದಲ್ಲಿ ಅವ್ರನ್ನ ವಶ ಮಾಡ್ಕೊಳ್ಳೋದಕ್ಕೆ, ಮತ್ತು ಆಫೀಸಲ್ಲಿ ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಯಾರು ನಿಮ್ಮನ್ನು ದ್ವೇಷ ಮಾಡ್ತಾರೆ ಅವ್ರನ್ನ ಯಾವ ಥರದಲ್ಲಿ ಬೇಕಾದರೂ ವಶೀಕರಣಕ್ಕೆ ಇದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತಕ್ಕಂಥ ಒಂದು ವಸ್ತು ಇದು. ಫಸ್ಟಿಗೆ ನಾನು ನಿಮಗೆ ಏನು ವಿಚಾರ ಅಂತಂದರೆ, ನೀವೆಲ್ಲೋ ಕೂತ್ಕೊಂಡು ಫೋಟೋ ಕಳಿಸಿದ ತಕ್ಷಣವೇ ನಾವು ಅದ್ರ ಫೋಟೋದ ಮುಖಾಂತರ ಪ್ರಯೋಗ ಮಾಡೋದಕ್ಕೂ ಆಗಲ್ಲ. ಆ ಫೋಟೋದ ಮೇಲೆ ನಾವು ಪ್ರಶ್ನೆ ಇಟ್ಟು ನೋಡಿ ನಿಮಗೆ ಏನು ಸಮಸ್ಯೆ ಆಗಿದೆ ಅದು ಬೇಕಾದ್ರೆ ತಿಳಿಸ್ಬೋದು. ಪ್ರಯೋಗ ನಾನು ಇಲ್ಲಿಂದನೇ ಮಾಡ್ತೀವಿ, ನಿಮಗೆ ಕೊರಿಯರ್ ಮಾಡ್ತೀವಿ, ಅದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಆ ಥರ ಮಾಡೋದಕ್ಕೆ ನಮಗಂತೂ ಬರೋದಿಲ್ಲ, ಅದು ಕೆಲಸನೂ ಆಗಲ್ಲ. ನಾವು ಮಾಡಿರ್ತಕ್ಕಂಥ ವಸ್ತುವನ್ನು ಯಾರು ಕೆಲಸ ಮಾಡಿಸಿರ್ತಾರೆ ಅವ್ರ ಕೈಯಲ್ಲೇ ಕೊಡಬೇಕು. ಕೊರಿಯರ್ ಮಾಡಿದಾಗ ಎಲ್ಲಂದ್ರಲ್ಲಿ ತಗೊಂಡೋಗಿ ಬೀಸಾಕ್ತಾರೆ. ಅದಕ್ಕೆ ಆದಂಥ ಕೆಲವು ರೀತಿ ನೀತಿಗಳಿರ್ತವೆ, ಅದನ್ನು ಫಾಲೋ ಮಾಡಬೇಕು. ನಾವು ಯಾರಿಗೆ ಪ್ರಯೋಗ ಮಾಡಿರ್ತೀವಿ ಅವ್ರು ನೇರ ಕೂತ್ಕೋಬೇಕು. ಯಾರು ಕೆಲಸ ಆಗಬೇಕು ಅವ್ರು ಬಂದು ನೇರ ಕೂತ್ಕೊಂಡಾಗ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಫಲಿತಾಂಶ ಸಿಗುತ್ತೆ. ನೋಡಿ, ಬ್ರಹ್ಮದಂಡು, ಇದನ್ನ ನಾವು ಗಂಡು ಬ್ರಹ್ಮದಂಡು ಅಂತ ಹೇಳ್ತೀವಿ. ಮತ್ತೆ ಇಲ್ಲೊಂದು ಹೆಣ್ಣು ಬ್ರಹ್ಮದಂಡು ಗಿಡ. ಇದು ಹೆಣ್ಣು ಗಿಡ ಗಂಡು ಗಿಡ ಅಂತ ಹೇಳಿ ನಾವು ಇದನ್ನೆರಡೂ ಒಂದೇ ಥರ ಇರೋದು, ಆದರೆ ಅದು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಸಿಗ್ತದೆ. ಈ ಹೆಣ್ಣು ಬ್ರಹ್ಮದಂಡು ಗಿಡ ಯಾವ ಕಾರಣಕ್ಕೂ ಸಿಗೋದು ತುಂಬ ತೀರಾ ಕಡಿಮೆ. ಅದರಲ್ಲೂ ಇದು ನಿರ್ಜನವಾದಂಥ ಪ್ರದೇಶದಲ್ಲೇ ಸಿಗೋದು. ಇದನ್ನು ತರಬೇಕಾದ್ರೆ ಒಳ್ಳೆ ಒಂದು ಸಿದ್ಧಿ ಮಾಡಿಕೊಂಡು ಒಳ್ಳೆ ರೀತಿಲಿ ತಂದು ಈ ಹೆಣ್ಣು ಬ್ರಹ್ಮದಂಡು ಗಂಡು ಬ್ರಹ್ಮದಂಡು ಎರಡನ್ನೂ ಸೇರಿಸಿ ನಾವು ಕರೆಕ್ಟಾದಂಥ ರೀತಿಲಿ ಕಪ್ಪು ಮಾಡಿ ಇಟ್ಕೊಂಡ್ರೆ 100ಕ್ಕೆ 1000% ಕೆಲಸ ಆಗ್ತದೆ. ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತಕ್ಕಂಥ ಒಂದು ವಸ್ತು ಇದು. ಈ ವಾಮಾಚಾರದ ಪ್ರಯೋಗದಲ್ಲಿ ನಾವು ಏನೇ ಮಾಡಿ ಯಾವುದೇ ಗಿಡಮೂಲಿಕೆ ತಗೊಂಡ್ರು ಕೂಡ ಕಪ್ಪಿನ ಮೂಲಕ ಕೆಲಸ ಮಾಡಿದ್ರೇನೆ ಕೆಲಸ ಸಕ್ಸಸ್ ಆಗ್ತಕ್ಕಂಥದ್ದು. ಸುಮ್ಮನೆ ನೀವು ಈ ಗಿಡಮೂಲಿಕೆ ತೋರಿಸಿದ ತಕ್ಷಣ ಇದನ್ನ ತಂದು ಇಟ್ಕೊಂಡ್ರೆ ಯಾವ ಕಾರಣಕ್ಕೂ ಕೆಲಸ ಆಗಲ್ಲ. ಇದರಲ್ಲಿ ನಾವು ಕರೆಕ್ಟ್ ಆದಂಥ ರೀತಿಯಲ್ಲಿ ಕಪ್ಪು ತಯಾರು ಮಾಡ್ಕೋಬೇಕು. ಕಪ್ಪು ಮಾಡಿಕೊಂಡು ಅವ್ರ ಹೊಟ್ಟೆ ಕೊಡೋದಾಗಿರ್ಬೋದು, ತಲೆಗೆ ಹಚ್ಚೋದಾಗಿರ್ಬೋದು, ಅವ್ರ ಬೈಕಿಗೆ ಹಚ್ಚೋದಾಗಿರ್ಬೋದು, ಅಥವಾ ಅವ್ರು ಓಡಾಡ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು. ಈ ಥರ ಮಾಡಿದಾಗ ಈ ಕೆಲಸಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಸಿಗ್ತದೆ. ಯಾವುದೇ ಈಗ ನೀವು ಎಲ್ಲೋ ಕೂತಿರ್ತಾರೆ, ಅವ್ರು ಯಾವುದೇ ಕಾರಣಕ್ಕೂ ನಮಗವ್ರಿಗೂ ಭೇಟಿ ಇಲ್ಲ, ಅವ್ರಿಗೆ ಹೊಟ್ಟೆ ಕೊಡೋಕ್ಕಾಗಲ್ಲ, ತಲೆಗೆ ಹಚ್ಚೋಕ್ಕಾಗಲ್ಲ ಅಂತಂದರೆ ಅದಕ್ಕೂ ಬೇರೆ ರೀತಿ ಪರಿಹಾರ ಇದೆ, ಮಾಡ್ಬೋದು. ಕಾರಣ ಏನು ಅಂತಂದರೆ, ಅದಕ್ಕೆ ಗಿಡಮೂಲಿಕೆ ಮೇಲೆ ಪ್ರಯೋಗ ಮಾಡಬೇಕು. ಕಪ್ಪು ಹೊಟ್ಟೆ ಕೊಡೋಕ್ಕಾಗಲ್ಲ ಅಂತಂದರೆ ಫಸ್ಟಿಗೆ ಆಕರ್ಷಣೆ ಮಾಡ್ಕೋಬೇಕು. ವಶೀಕರಣ ಆಕರ್ಷಣೆ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಅವ್ರ ಜ್ಞಾನ ನಿಮ್ಮ ಕಡೆ ಆಗಿ ನಿಮ್ಮ ಹತ್ರ ಬಂದಾಗ ಒಂದು ಯಾವುದೋ ಒಂದು ಸಮಯ ಸಂದರ್ಭದಲ್ಲಿ ಆ ಟೈಮಲ್ಲಿ ಹೊಟ್ಟೆ ಕೊಟ್ಬಿಟ್ಟು ಕೆಲಸ ಆಗ್ತದೆ. ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದು. ಅದರ ಜೊತೆಯಲ್ಲಿ ನೋಡಿ, ಹನುಮನಾಸ್ತ, ಇದು ಕೂಡ ಅಷ್ಟೇ. ನಿಮಗೆ ಇದು ನಿರ್ಜನವಾದಂಥ ಪ್ರದೇಶದಲ್ಲಿ ಮರದಲ್ಲಿ ಅಥವಾ ಬಂಡೆ ಮೇಲೆ ಜಾಸ್ತಿ ಇರ್ತಕ್ಕಂಥದ್ದು ಇದು. ಇದೆಲ್ಲೂ ಭೂಮಿ ಸಹಾಯದಲ್ಲಿ ಬೆಳೆಯಲ್ಲ. ಇದು ತೀರಾ ಪ್ರಮಾಣದಲ್ಲಿ ತೀರ ಎಲ್ಲೂ ಇದು ಸಿಗೋದು ಬಹಳ ಕಷ್ಟ. ಯಾಕಂತಂದ್ರೆ ಇದು ಅಂಗಡಿಲಿ ಮಾಡಿರುವಂಥ ವಸ್ತು ಅಲ್ಲ. ಇದನ್ನ ತರಬೇಕಾದ್ರೆ ಈ ಹನುಮನಾಸ್ತ ನೋಡಿದಾಗಲೇ ವಿದ್ಯಾಗಾರರಿಗೆ ಗೊತ್ತಿರ್ತದೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ, ಇದನ್ನ ಯಾವ ರೀತಿ ತರಬೇಕು. ಇದು ಯಾವುದೇ ಕಾರಣಕ್ಕೂ ವಿದ್ಯೆ ಗೊತ್ತಿಲ್ಲದವ್ರು ತಂದು ಇಟ್ಕೊಳ್ಳೋದಕ್ಕೂ ಆಗಲ್ಲ, ಅದು ಯಾವುದೇ ಕಾರಣಕ್ಕೂ ತರೋದಕ್ಕೂ ಆಗಲ್ಲ. ತುಂಬ ಕಷ್ಟ ಇದು. ಯಾಕಂತಂದ್ರೆ ಅಷ್ಟೇ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ಇವು 3 ಮೂಲಿಕೆ ಸೇರಿಸಿ ನಾವು ಕರೆಕ್ಟ್ ಆದಂಥ ರೀತಿಯಲ್ಲಿ ಕಪ್ಪು ಮಾಡಿ ಇಟ್ಟುಕೊಂಡು ಹೊಟ್ಟೆ ಕೊಡೋದು ಅಥವಾ ತಲೆ ಕೂದಲಿಗೆ ಯಾವ ರೀತಿಯನ್ನಾದರೂ ಅವರ ಒಂದು ಶರೀರಕ್ಕೆ ಇದನ್ನ ಸ್ಪಷ್ಟನೆ ಮಾಡ್ತಕ್ಕಂಥದ್ದಾದರೆ 100ಕ್ಕೆ 100% ಕೆಲಸ ಆಗ್ತದೆ. ಅಷ್ಟು ಪವರ್ಫುಲ್ ಆದಂಥ ಒಂದು ಮೂಲಿಕೆ ಇದು. ಇದ್ರ ಮೂಲಕ ಕೆಲಸ ಮಾಡ್ತು ಅಂದರೆ ಫೈಲು ಅಂತಕ್ಕಂಥದ್ದೇ ಇಲ್ಲ. ತುಂಬ ಎಷ್ಟು ಹಳೆ ಕೆಲಸ ಆಗಿರಲಿ, ನೀವು ಎಷ್ಟೋ ಕಡೆ ಮಾಡಿಸಿ ನಿರಾಶೆ ಆಗಿರ್ತೀರ, ಕೆಲಸ ಆಗಿರೋದಿಲ್ಲ. ತುಂಬ ಇನ್ನೇನು ಆಗೋ ಸಂದರ್ಭಕ್ಕೆ ಬಂದಿರ್ತದೆ, ಕೆಲಸ ಆಗಿರಲ್ಲ, ಪೆಂಡಿಂಗ್ ಆಗಿ ನಿಂತ್ಕೊಂಡಿರ್ತದೆ. ಅಂಥದಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡ್ತದೆ ತುಂಬ ಪವರ್ಫುಲ್ಲಾಗಿ. ಎಷ್ಟು
ಎಷ್ಟೋ ಎಲ್ಲಾ ಒಂದು ದೇವಸ್ಥಾನಕ್ಕಾಗಿರ್ಬೋದು, ಇನ್ನೊಂದ್ ಕಡೆ ಹೋಗಿ ನೀವು ಫೈಲೂರ್ ಕೆಲಸದಲ್ಲಿ ಎಲ್ಲೋ ಹೋಗಿ ಮಾಡಿಸಿದ್ರು ಕೆಲಸ ಆಗಿರಲ್ಲ. ಅಂಥದಕ್ಕೆ ಇವು 3 ಗಿಡಮೂಲಿಕೆ ಸೇರಿಸಿ ಕರೆಕ್ಟ್ ಆದಂತ ರೀತಿಯಲ್ಲಿ ಫಸ್ಟಿಗೆ ಸ್ಥಳೆ ಕಟ್ಟು, ಎಲೆ ಕಟ್ಟು ಮತ್ತೆ ಸಭೆ ಕಟ್ಟು ಇಷ್ಟನ್ನು ಹಾಕೊಂಡು ಬಾಯಿ ಕಟ್ಟು ವಶೀಕರಣ ಮಾಡ್ತು ಅಂತಂದ್ರೆ 100ಕ್ಕೆ 1000% ಕೆಲಸ ಆಗ್ತದೆ. ಅದ್ರಲ್ಲಿ ಯಾವುದೇ ತರದ ಅನುಮಾನ ಇಲ್ಲ. ಯಾಕಂತಂದ್ರೆ ಈ ಗಿಡಮೂಲಿಕೆ ಮೇಲೆ ನಾವು ಪ್ರಯೋಗ ಮಾಡಿದ್ದೀವಿ, ಇದ್ರ ಬಗ್ಗೆ ಏನು ಅನ್ನೋದು ನಮಗ್ ಗೊತ್ತು, ಆಯ್ತಾ. ಸುಮ್ನೆ ಕೆಲವ್ರು ನೋಡಿದಾಗ ಇದೇನಪ್ಪ ಇದೊಂದು ಹೆಣ್ ಗಿಡ ಅಂತ ಹೇಳ್ತಾರೆ, ಇದ್ರ ಕೆಲಸ ಆಗ್ತದ ಅಂತ. ಇದನ್ನಲ್ಲಿ ಮಾಡಿರ್ತಕ್ಕಂಥವ್ರು ನಮಗ್ ಗೊತ್ತಿದ್ರ ಅನುಭವ ಏನು, ಯಾವ ರೀತಿಯಲ್ಲಿ ಮೂಲಿಕೆ ಕೆಲಸ ಮಾಡ್ತದೆ ಇದು. ಆದ್ರೆ ನಾವು ಮೂಲಿಕೆ ತರಬೇಕಾದ್ರೆ ಕರೆಕ್ಟ್ ಆದಂತ ರೀತಿಯಲ್ಲಿ ಸಿದ್ಧಿ ಮಾಡ್ಕೊಂಡು ತಂದು ಕರೆಕ್ಟ್ ಆದಂತ ರೀತಿಯಲ್ಲಿ ಪ್ರಯೋಗ ಮಾಡದ್ದೇ ಆದ್ರೆ 100ಕ್ಕೆ 100% ಪಕ್ಕ ಕೆಲಸ ಆಗ್ತದೆ. ನಮಸ್ಕಾರ, ಒಳ್ಳೆಯದಾಗಲಿ.